ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಸೇತುಬಂಧ ಸಾಹಿತ್ಯ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ. ಫಸ್ಟ್ ಹೆಡಿಂಗ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಪ್ರಶ್ನೆ 1, ಪುನರುಜ್ಜೀವನ ಎಂದರೇನು? ಉತ್ತರ: ಯುರೋಪಿನಲ್ಲಿ ಬೆಳವಣಿಗೆಯಾದ ಜ್ಞಾನ, ಕಲೆ ಹಾಗೂ ವಿಜ್ಞಾನಗಳ ಪುನರ್ ಅಭಿವೃದ್ಧಿಯನ್ನು ಪುನರುಜ್ಜೀವನ ಎನ್ನುವರು. ಓಕೆ. ಪ್ರಶ್ನೆ 2 ನೋಡಿ, ಪುನರುಜ್ಜೀವನದಿಂದ ಯಾವ ಕ್ಷೇತ್ರಗಳು ಅಭಿವೃದ್ಧಿಯಾದವು? ಉತ್ತರ: ಕಲೆ, ವಿಜ್ಞಾನ, ಸಾಹಿತ್ಯ ಹಾಗೂ ಶಿಕ್ಷಣ ಕ್ಷೇತ್ರಗಳು ಪುನರುಜ್ಜೀವನದಿಂದ ಅಭಿವೃದ್ಧಿಯಾದಂತಹ ಕ್ಷೇತ್ರಗಳು. ಪ್ರಶ್ನೆ 3, 1857ರ ಸಿಪಾಯಿ ದಂಗೆ ಯಾವಾಗ ನಡೆಯಿತು? ಉತ್ತರ: 1857ರ ಸಿಪಾಯಿ ದಂಗೆ 1857ರಲ್ಲಿ ನಡೆಯಿತು. ಪ್ರಶ್ನೆ 4, 1857ರ ಹೋರಾಟದ ಪ್ರಮುಖ ನಾಯಕನೊಬ್ಬರ ಹೆಸರನ್ನು ಬರೆಯಿರಿ. ಉತ್ತರ: 1857ರ ಹೋರಾಟದ ಪ್ರಮುಖ ನಾಯಕರೆಂದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹಾಗೂ ನಾನಾ ಸಾಹೇಬರು. ಪ್ರಶ್ನೆ 5, ಭಾರತದ ರಾಷ್ಟ್ರಪತಿ ಯಾರಾಗಿರುತ್ತಾರೆ? ಉತ್ತರ: ಭಾರತದ ಪ್ರಥಮ ಪ್ರಜೆ ಹಾಗೂ ಸಂವಿಧಾನಾತ್ಮಕ ಮುಖ್ಯಸ್ಥರು ರಾಷ್ಟ್ರಪತಿಗಳಾಗಿರುತ್ತಾರೆ. ಪ್ರಶ್ನೆ 6, ರಾಜ್ಯದ ಆಡಳಿತದ ಮುಖ್ಯಸ್ಥ ಯಾರು? ಉತ್ತರ: ರಾಜ್ಯದ ಆಡಳಿತ ಮುಖ್ಯಸ್ಥ ಅಂದರೆ ಮುಖ್ಯಮಂತ್ರಿ. ಪ್ರಶ್ನೆ 7, ಕರ್ನಾಟಕದ ರಾಜಧಾನಿ ಯಾವುದು? ಉತ್ತರ: ಕರ್ನಾಟಕದ ರಾಜಧಾನಿ ಬೆಂಗಳೂರು. ಪ್ರಶ್ನೆ 8, ಅಂಟಾರ್ಟಿಕಾ ಖಂಡದ ವಿಶೇಷತೆ ಏನು? ಉತ್ತರ: ಅಂಟಾರ್ಟಿಕಾ ಖಂಡ ಸಂಪೂರ್ಣ ಹಿಮದಿಂದ ಆವೃತವಾಗಿರುವಂತಹ ಖಂಡ. ಪ್ರಶ್ನೆ 9, ಸಂಯುಕ್ತ ರಾಷ್ಟ್ರ ಸಂಸ್ಥೆ ಯಾವಾಗ ಸ್ಥಾಪಿಸಲಾಯಿತು? ಉತ್ತರ: ಸಂಯುಕ್ತ ರಾಷ್ಟ್ರ ಸಂಸ್ಥೆ 1945ರಲ್ಲಿ ಸ್ಥಾಪಿಸಲಾಯಿತು. ಪ್ರಶ್ನೆ 10, UNOದ ಮುಖ್ಯ ಉದ್ದೇಶ ಏನು? ಉತ್ತರ: ವಿಶ್ವಶಾಂತಿ ಹಾಗೂ ರಾಷ್ಟ್ರಗಳ ಸಹಕಾರವನ್ನು ಬೆಳೆಸುವುದು UNOದ ಮುಖ್ಯ ಉದ್ದೇಶವಾಗಿದೆ. ಮಕ್ಕಳ, ಇಲ್ಲಿಗೆ 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಸೇತುಬಂಧ ಸಾಹಿತ್ಯ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.